ಅಲ್ಲಿಂದ ಡ್ಯಾಮ್ ವ್ಯೂ ಅಂತೂ ನೋಡಕ್ಕೆ ಮಸ್ತ್ ಕಾಣ್ತೈತೆ. ನೀರು ಬಿಟ್ಟಾಗಂತೂ ನಾನು ನಿಮ್ಮ ಪ್ರೀತಿಯ SM ಸಚಿನ್. ಸೊ ಡೇ 3. ಸೊ ನಾನು ಇವತ್ತು ಇಲ್ಲೇ ಒಂದು ನಿಯರೆಸ್ಟ್ ಇರುವಂಥ ಒಂದು ಟೆಂಪಲ್ಗೆ ದೇವ್ರಿಗೆ ಹೋಗ್ತಾ ಇದ್ದೀನಿ. ಸೊ ಆ ದೇವ್ರದ ಸ್ಪೆಷಲ್ಲು. ಸೊ ಆ ದೇವ್ರು ಯಾವ ಥರ ಐತಂದ್ರೆ ಒಂದು ಗುಡ್ಡದಾಗ ಐತಿ. ಸೊ ಹಿಲ್ ಅಂದರೆ ಟ್ರೆಕ್ಕಿಂಗ್ ಮುಖಾಂತರನೂ ಹೋಗ್ಬೋದು ಅಲ್ಲಿಗೆ. ಸೊ ನಾನು ಇವಾಗ ಬೈಕ್ ತೊಗೊಂಡು ಹೊಂಟಿದ್ದೇನೆ. ಸೊ ಯಾವ ಥರ ಹೆಂಗೆ ಹೋಗೋ ರೂಟ ಎಲ್ಲೈತಿ ಏನು ಅಂತೇಳಿ ನಿಮ್ಗೆ ಸೊ ಈಗ ಹೋಗ್ತಾ ಹೇಳ್ತೇನೆ. ಸೊ ಅಲ್ಲಿ ಮಾತ್ರ ಬಂದ್ರೆ ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಕಾಣಿಸುತ್ತೆ ಮತ್ತು ದೇವ್ರದ್ದು ಅಷ್ಟೊಂದು ಶಕ್ತಿನೂ ಐತಿ. ಸೊ ಅದು ಯಾವ ದೇವ್ರ ಗುಡಿ ಏನು ಅಂತೇಳಿ ಈಗ ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತಾನೆ. ಸೊ ಈ ವಿಡಿಯೋ ಏನೈತಲ್ಲ ಕಂಟಿನ್ಯೂ ನೋಡಿರಿ, ಯಾಕಂತಂದ್ರೆ ಈಗ ನೀವು ಹೋಗುತ್ತಾ ನಿಮ್ಗೆ ತೋರಿಸ್ತಾನೆ ಮತ್ತು ಹೇಳ್ತೇನೆ ನಾನು. ಸೊ ಒಂದು ಸ್ವಲ್ಪ ಬೈಕ್ ಮೇಲೆ ಹೋಗ್ತಿರ್ತೀನಲ್ಲ. ಸೊ ವಿಡಿಯೋ ಎಲ್ಲೆಲ್ಲಿ ಆಗುತ್ತೆ ಸಾಧ್ಯ ಆದಷ್ಟು, ಯಾಕಂತಂದ್ರೆ ಗುಡ್ ಐತೆ ಅಲ್ಲಿ. ಸೊ ಆ ಗುಡ್ಡದಾಗ ಹೋಗ್ಬೇಕಂದ್ರೆ ನನಗೆ ಎಲ್ಲೆಲ್ಲಿ ಸಾಧ್ಯ ಆಗ್ತೈತೆ ಅಲ್ಲೆಲ್ಲ ಅಷ್ಟು ವಿಡಿಯೋ ಮಾಡ್ಕೊತ ಹೋಗ್ತಾನೆ. ಬಟ್ ಅಂತೂ ವಿಡಿಯೋ ನಿಮ್ಗೆ ಏನೇನು ಡೀಟೇಲಾಗಿ ಹೇಳ್ಬೇಕಲ್ಲ, ಸೊ ಆ ಒಂದು ಎಲ್ಲ ಡೀಟೇಲ್ನ ಹೇಳಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಸೊ ಈಗ ಬರ್ರಿ ಹೋಗೋಣಂತ. ಸೊ ಅಲ್ಲಿ ಹೋಗುತ್ತಾನ ಮಾತಾಡ್ತೇನಂತೆ. ಸೊ ಅಲ್ಲಿ ಏನು ಕಾಣಿಸೋದೈತಲ್ಲ, ಈಗ ನಾ ಆವಾಗಲೇ ಹೇಳಿದ್ನಲ್ಲ. ಸೊ ಅದ ನೋಡ್ರಿ ಅಲ್ಲಿ ಮುಂದೆ ಏನು ಈಗ ಕಾಣಿಸೋದೈತಲ್ಲ ಗುಡ್ಡ. ಸೊ ಹಿಂಗೆ ಬೈಕ ಕಾರ ಎಲ್ಲನೂ ಅಲ್ಲಿವರೆಗೂ ಮ್ಯಾಲಲ್ಲಿ ಟೆಂಪಲ್ವರೆಗೂ ಅಲ್ಲಿವರೆಗೂ ಹೋಗ್ತಾವ. ಸೊ ಈಗ ಟ್ರೆಕ್ಕಿಂಗ್ ಮಾಡೋರು ಏನೈತಲ್ಲ ಹಿಂಗೆ ನಡ್ಕೊಂತ ದೇವ್ರಿಗೆ ಬರೋರು ಸೊ ಬರ್ತಿರ್ತಾರೆ. ಸೊ ಈಗ ಈಗ ಬೈಕ್ ತೊಗೊಂಡು ಹೊಂಟಿನಲ್ಲ. ಸೊ ಬೈಕ್ ತೊಗೊಂಡು ಹೋಗೋದ್ರಿಂದ ನಾವು ಹಿಂಗೆ ಸೀದಾ ಅಲ್ಲಿಗೆ ಟೆಂಪಲ್ ಇರುವಂಥ ಜಾಗಕ್ಕೆ ಅಲ್ಲಿಗೆ ಡೈರೆಕ್ಟ್. ಸೊ ಅಲ್ಲಿವರೆಗೂ ಹಿಂಗೆ ಬೈಕ್ ಮೇಲೆ ಆದ್ರೆ ಹಿಂಗೆ ಹೋಗುತ್ತೆ. ಸೊ ಟ್ರೆಕ್ಕಿಂಗನು ಒಂದ್ಸರಿ ಯಾವಾಗಾರ ನೋಡ್ತಾನೆ, ಟ್ರೈ ಮಾಡ್ತಾನೆ, ಯಾಕಂತಂದ್ರೆ ಬರ್ಬೇಕಂತ ಅಂದ್ಕೊಂಡಿದ್ದೇನೆ. ಯಾವಾಗ ಬರ್ತಾನೆ ಗೊತ್ತಿಲ್ಲ. ಸೊ ಒಂದ್ಸರಿ ಬಂದಾಗ ಅದನ್ನು ತೋರಿಸ್ತಾನೆ ನಿಮ್ಗೆ ಯಾವ ಥರ ಹೆಂಗೆ ಕಡೆ ಹೋಗುತ್ತಾ ಏನಾದರೂ ರೂಟ್ ಅಂತೇಳಿ. ಸೊ ಈಗ ಈಗ ಹೊಂಟಿನಲ್ಲ ಇದೇ ರೋಡ್ ನೋಡ್ರಿ. ಸೊ ಟ್ರೆಕ್ಕಿಂಗ್ ಬರೋರು ಏನು ಮಾಡ್ತಾರೋ, ಇಲ್ಲೊಂದು ಗುಡಿ ಕಾಣಿಸ್ತೈತೆ ನೋಡಿ. ಇಲ್ಲಿಂದನೇ ಹಿಂಗೆ ಈ ಕಡೆ ಹಿಂಗೆ ಇಲ್ಲಿ ಒಳಗೆ ಗುಡ್ದಾಗ ಹಿಂಗೆ ಹತ್ಕೋತ, ಸೊ ಹಿಂಗೆ ಇಲ್ಲೇ ಹಿಂಗೆ ಹತ್ಕೋತ ಹಿಂಗೆ ಮ್ಯಾಲೆ ಬರ್ತಾರೆ. ಸೊ ನಾವೀಗೇನು ಮಾಡತ್ತು ಹಿಂಗೆ ಹೋಗಿ ಬರ್ತಾರೆ. ಈಗ ನಾವೇನು ಮಾಡತ್ತು ಹಿಂಗೆ ಇಲ್ಲಿಗ ಈ ಕಡೆಯಿಂದ ಹಿಂಗೆ ಸೊ ಬೈಕ್ ಮೇಲೆ ನಾವೀಗ ಹೊಂಟದು. ಸೊ ನಾವೀಗ ಅಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ಈಗ ಅಲ್ಲಿಂದ ನೋಡ್ರಿ ವ್ಯೂ ಅದು ಯಾವ ಥರ ಕಾಣಿಸ್ತೈತೆ ಅಂದ್ರೆ ಮಸ್ತ್ ವ್ಯೂ ಕಾಣಿಸ್ತೈತೆ. ಸೊ ಅಲ್ಲಿಂದ ಡ್ಯಾಮ್ ವ್ಯೂ ಅಂತೂ ನೋಡಕ್ಕೆ ಮಸ್ತ್ ಕಾಣ್ತೈತೆ. ಸೊ ಈಗ ಅದು ಡ್ಯಾಮ್ ಏನಾದರೂ ಇನ್ ಕೇಸ್ ಎಲ್ಲ ಗೇಟ್ 10 ಬಾಗಿಲೆಲ್ಲ ಓಪನ್ ಆದಾಗಂತೂ ನೋಡಕ್ಕಂತೂ ಮಸ್ತ್ ಅಂದ್ರೆ ಮಸ್ತ್ ವ್ಯೂ ಕಾಣ್ತೈತೆ ಅಲ್ಲಿಂದ. ಸೊ ಈಗ ತೋರಿಸ್ತಾನೆ ನಿಮ್ಗೆ ಅಲ್ಲಿಂದ ಯಾವ ಥರ ಯಾವ ಕಡೆಯಿಂದ ಬರ್ಬೇಕು ಇಲ್ಲಿ ಗುಡಿಗೆ ಬರ್ಬೇಕಾದ್ರೆ. ಸೊ ಹೆಂಗೆ ಏನು ರೂಟ, ಸೊ ಎಲ್ಲಿಂದ ನಿಯರ್ ಆಗುತ್ತಾ ಸೊ ಅನ್ನೋದೆಲ್ಲ ನಿಮ್ಗೆ ಪೂರ ಈ ಡೀಟೇಲಾಗಿ ಅಲ್ಲಿ ತೋರಿಸ್ತಾನೆ. ಸೊ ಅಲ್ಲಿವರೆಗೂ ಬರೀಗಲ್ಲೇ ಮ್ಯಾಲಿಂದ ನೋಡಿದಂದ್ರೆ ನಿಮ್ಗೆ ಅಲ್ಲಿಂದ ಡೀಟೇಲಾಗಿ ಹೇಳೋಕ್ಕೆಲ್ಲ ಚಲೋ ಕಾಣಿಸ್ತೈತೆ. ಸೊ ಈಗ ಇಲ್ಲೇ ಬಂದು ನೋಡ್ರಿ, ಇಲ್ಲಿ ಸ್ಟೆಪ್ಸ್ ಅದಾವ ಹಿಂಗೆ, ಇಲ್ಲಿ ಮೆಟ್ಲ. ಸೊ ಹಿಂಗೆ ಇಲ್ಲಿ ಮೆಟ್ಲ ಹತ್ಕೊತಿಕೊಂಡ್ವಿ. ಸೊ ನೋಡ್ರಿ ಇಲ್ಲಿ ಯಾವ ಥರ ಕಾಣಿಸುತ್ತೆ ನಿಮಗೆ ವ್ಯೂ ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ ಪೂರ ಡೀಟೇಲಾಗಿ. ಸೊ ಇಲ್ಲಿ ನೋಡ್ರಿ ಗಣೇಶನ ದೇವರ, ಸೊ ಇಲ್ಲಿ ಬಸವಣ್ಣವ್ರದ್ದಾಗಿರ್ಬೋದು. ಸೊ ಇಲ್ಲಿ ದೇವಿ ಐತಿ. ಸೊ ಇಲ್ಲಿ ಐತಿ. ಸೊ ನೋಡ್ರಿ ಇಲ್ಲೂ ಬಸವಣ್ಣವ್ರ ದೇವ್ರೈತಿ ಮೂರ್ತಿ ಕಲ್ಲಿಂದ. ಸೊ ಈಗ ಇಲ್ಲಿ ಹಿಂಗೆ ಒಳಗೆ ಬರ್ಬೇಕು. ಇಲ್ಲಿ 2 ಕಲ್ಲಿನ ನಡುಕ ಒಂದು ಹೋಗುದಾರ ಐತಿ. ಸೊ ಬರಲಿ ಶಾಂತವಾಗಿ ಹೋಗೋಣ. ಸೊ ಹಂಗೇನಿಲ್ಲ. ಸೊ ಈಗ ಇಲ್ಲಿ ಏನೈತಲ್ಲ ಜಸ್ಟ್ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಸೊ ಈಗ ಇಲ್ಲಿ ಹೊರಗಡೆ ಬಂದನ. ಸೊ ಈಗ ನಿಮ್ಗಿನ್ನ ಇದಾಗಿ ಹೇಳತ್ತಿದ್ನಲ್ಲ, ಸೊ ಇಲ್ಲಿಂದ ಡ್ಯಾಮ್ ವ್ಯೂ ಮಸ್ತ್ ಕಾಣಿಸ್ತೈತಿ ಅಂತೇಳಿ. ಸೊ ಇದ ನೋಡ್ರಿ. ಸೊ ಈ ಕಡೆಯಿಂದ ಏನು ಬರ್ತೈತಿಲ್ಲ ರೂಟ, ಸೊ ಇಲ್ಲಿ ರಸ್ತೆ ಕಾಣತೈತಿ, ಅಲ್ಲಿ ಸೊ ಕಮಾನ್ ಐತಿ. ಸೊ ಟಾಕಿ ಅದು ಕಾಣಿಸತೈತಿಲ್ಲ ಅಲ್ಲಿ. ಆ ಕಡೆಯಿಂದ ಗೋಕಾಕದಿಂದ ಬಂದರೆ ಡ್ಯಾಮ್ ಬಸ್ಸಿಗೆ ಬರಬೇಕು. ಸೊ ಡ್ಯಾಮ್ ಬಸ್ಸಿಗೆ ಬಂತು ಇಲ್ಲಿ ಏನು ಸ್ಟಾಪ್ ಮಾಡತ್ತಂದ್ರೆ ಅಂಕಲ್ ಹುಡುಕಿದ್ರೆ ನಮ್ಮ ಊರಿಗೆ ಸ್ಟಾಪ್ ಮಾಡ್ತಾರೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ನೀವು ಈ ಕಡೆ ಇಲ್ಲೆಲ್ಲ ಗುಡಿ ಯಾವ ಥರ ಕಾಣಿಸತೈತಿ ಏನು ಅಂತೇಳಿ. ಸೊ ನೋಡ್ರಿ ಇಲ್ಲಿ ಡ್ಯಾಮ್ ಇಲ್ಲಿಂದ ಮಸ್ತ್ ಕಾಣಿಸ್ತೈತೆ ಅನ್ನತ್ತೀನಿಲ್ಲ, ಅಲ್ಲಿ ಐತಿ ನೋಡ್ರಿ. ಫುಲ್ ನೀರು ಬಿಟ್ಟಾಗಂತೂ ಮಸ್ತ್ ಕಾಣಿಸ್ತೈತಿ ಇಲ್ಲಿಂದ ನೋಡಕ್ಕೆ. ಸೊ ಈಗ ಅದ್ರಾಗ ಒಂದೈತಿ. ಸೊ ಅಂದ್ರೆ ಡ್ಯಾಮ್ಗೆ ನೀರು ಬಂದೈತಿ ಒಟ್ಟು. ಸೊ ಯಾಕಂತಂದ್ರೆ ಮಳೆ ಆಗಿಲ್ಲ ಅಂತಂದ್ರೆ ಆ ಕಡೆ ಹಿಂದೆ ಎಲ್ಲ ಮಳೆ ಇರೋದ್ರಿಂದ ಸೊ ಡ್ಯಾಮ್ ಒಂದು ಸ್ವಲ್ಪ ತುಂಬಾಕ ಬಂದೈತಿ. ಇನ್ನೂ ಬರ್ಬೇಕು ನೀರು. ಆದರೂ ನೋಡ್ರಿ ಇಲ್ಲಿ ಯಾವ ಥರ ಕಾಣಿಸೋದೈತಿ ಇಲ್ಲಿಂದ. ಸೊ ಇಲ್ಲಿಂದ ಇನ್ನೂ ಮಾರ್ನಿಂಗ್ ಟೈಮ್ದಾಗದು ಬಂದ್ರೆ ಒಂದು ಸ್ವಲ್ಪ ಫಾಗ ಮಂಜದು ಇತ್ತಂದ್ರೆ ಸೊ ಇನ್ನೂ ಮಸ್ತ್ ಕಾಣಿಸ್ತೈತಿ. ನೋಡ್ಬೋದು ನೀವು ಇಲ್ಲಿಂದ ಡ್ಯಾಮ್ ವ್ಯೂ ಹೆಂಗೆ ಯಾವ ಥರ ಕಾಣಿಸ್ತು ಅಂತೇಳಿ ತೋರಿಸಿನಲ್ಲ. ಸೊ ಇದೆ ನೋಡ್ರಿ, ಈ ಕಡೆಯಿಂದ ಇಲ್ಲೆಲ್ಲ ನೋಡೋಕೋದು ಎಲ್ಲ ಯಾವ ಥರ ಕಾಣಿಸುತ್ತೆ. ಇಲ್ಲಿ ಒಂದು ಫಿಲ್ಮ್ ಶೂಟೂ ಆಗೈತಿ ಇಲ್ಲಿ. ಸೊ ಯಾವುದೋ ಬಹುಶಃ ಈ ಕಡೆ
ಯಾವುದೋ ಅನ್ನತ್ತಿದ್ರೆ. ಸೊ ಇಲ್ಲಿ ಲೋಕಲ್ಸ್ ನೋಡಿದ್ರೆ ಸೊ ಹೇಳಿದ್ನಿ. ಸೊ ಇಲ್ಲಿ ಏನೈತಲ್ಲ ಇಲ್ಲಿ ಒಂದು ಫಿಲ್ಮ್ ಶೂಟು ಆಗೈತಿ. ಸೊ ಪ್ಲೇಸ್ ಅಂತೂ ಮಸ್ತ್ ಕಾಣಿಸ್ತೈತಿ. ಇಲ್ಲಿಂದ ನೋಡಾಕೋದು ನಿಮಗೆಲ್ಲ ಯಾವ ಥರ ಕಾಣಿಸ್ತೈತಿ ಅಂತೇಳಿ ನೋಡ್ರಿ. ಸೊ ಮಾರ್ನಿಂಗ್ ಟೈಮ್ ಇನ್ನೊಂದು ಸ್ವಲ್ಪ ಜಲ್ದಿ ಬಂದಿದ್ರಂದ್ರೆ ಸೊ ಇನ್ನೂ ಮಸ್ತ್ ಕಾಣಿಸ್ತೈತಿ. ಸೊ ನೋಡ್ಬೋದು. ಸೊ ಇದಿಷ್ಟು ನಾನಿವತ್ತು ಇಲ್ಲಿ ಟೆಂಪಲ್ಗೆ ಬರ್ತೀನಿ, ಅಲ್ಲಿದು ತೋರಿಸ್ತೀನಿ ನಿಮಗೆ ದೇವಸ್ಥಾನ ಯಾವ ಥರ ಇದೆ. ಸೊ ಅಲ್ಲಿಂದ ವ್ಯೂ ಯಾವ ಥರ ಕಾಣಿಸುತ್ತೆ ಅಂತೇಳಿ ತೋರಿಸ್ಬೇಕಂತ ಹೇಳಿದ್ನಲ್ಲ. ಸೊ ಇದಿಷ್ಟ. ಸೊ ಈ ಕಡೆಯಿಂದ ಗೋಕಾದಿಂದ ಬಂದರೆ ಇಲ್ಲಿ ಹೇಳ್ಕೊಡ್ರಿ, ಡ್ಯಾಮ್ದಿಂದ ಬಂದರೆ ನೇರ್ ಆಗ್ತೈತಿ. ಸೊ ಬೆಳಗಾವದಿಂದ ಅದು ಯಾರು ಬರೋರು ಇದ್ರಂದ್ರೆ ಡ್ಯಾಮ್ ಮೇಲೆ ಬಂತಂದ್ರೆ ಡ್ಯಾಮ್ದಿಂದ ಇಲ್ಲಿಗೆ ಸೊ ನಿರ್ವಾಣೇಶ್ವರ ಟೆಂಪಲ್ ಅಂತ ಹಾಕಿದ್ರಿ ಅಂದ್ರೆ ನಿಮ್ಗೆ ಡೈರೆಕ್ಟ್ ಇಲ್ಲಿಗೆ ಬರ್ತೈತಿ. ಸೊ ಶಕ್ತಿಶಾಲಿಯಾದಂತಹ ದೇವಸ್ಥಾನ. ಸೊ ಬರ್ರಿ, ಬಂದು ಯಾರು ನೋಡೋರು ಇದ್ರಂದ್ರೆ ಬಂದು ದೇವಸ್ಥಾನ ವಿಸಿಟ್ ಮಾಡಿ ಸೊ ಹೋಗ್ರಿ ಅಂಥೇಳಿ ಸೊ ಇದ್ದೀನಿ. ಸೊ ನೋಡಿರಿ, ಇದಿಷ್ಟು ನಂದು ಇವತ್ತಿನ ಒಂದು ವಿಡಿಯೋ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.